ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಮಾದೇವಿ ಸಿದ್ದಯ್ಯ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಉಮಾದೇವಿ ಅವರೇ, ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣಾರ್ಥಿ. ಇವತ್ತು ಖಾನಾವಳಿಗೆ ಬಂದಿದ್ದೀರಾ, ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾವು ರವೆ ದೋಸೆ ಮಾಡ್ತಾ ಇದೀವಿ, ಮತ್ತೆ ಈರುಳ್ಳಿ ಗೊಜ್ಜು ಮಾಡ್ತಾ ಇದೀವಿ. ಹೌದಾ? ಫಸ್ಟ್ ಯಾವ್ದು ಮಾಡ್ತೀರಮ್ಮ? ರವಾ ಮಸಾಲೆ ದೋಸೆ ಮಾಡ್ತೀನಿ. ರವಾ ಮಸಾಲೆ ದೋಸೆನಾ? ಈ ರವಾ ಮಸಾಲೆ ದೋಸೆಗೆ ಏನೆಲ್ಲ ಪದಾರ್ಥಗಳು ಬೇಕು? ಅದಕ್ಕೆ ಚಿರೋಟಿ ರವೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ ತುರಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಹೌದಾ? ಓಕೆ. ಈಗ ಚಿರೋಟಿ ರವೆನ ನೆನೆಸ್ಕೊಂಡಿದ್ದೀರಲ್ಲಮ್ಮ? ನೀರಲ್ಲಿ ಒಂದು ಬೌಲಲ್ಲಿ 10 ನಿಮಿಷ ಮುಂಚೆ ನೆನೆಸ್ಕೊಂಡಿದ್ದೀನಿ. ಓಕೆ. ಚಿರೋಟಿ ರವೆಗೆ ನೀರು ಹಾಕ್ಬಿಟ್ಟು 10 ನಿಮಿಷ ಸಾಕಾಗತ್ತಾ? 10 ನಿಮಿಷ ಆಲ್ರೆಡಿ ಇದು ನೆಂದಿದೆ ಅಲ್ವಾ? ಓಕೆ. ಅದನ್ನ ಇವಾಗ ಮಿಕ್ಸಿ ಬೇಕು. ಹೌದಾ? ಫಸ್ಟ್ ಇವಾಗ ಮಿಕ್ಸಿಗೆ ಹಾಕೋಬೇಕಾ? ಓಕೆ, ಸರಿ. ಸೊ ಮಿಕ್ಸಿ ಜಾರ್ ಕೊಡ್ಲಾ? ಜಾರ್ ಕೊಡಿ. ಸೊ ಹಸಿದೆ ಎಲ್ಲ ತಗೊಳ್ಳೋದಾ? ಏನೆಲ್ಲ ಹಾಕ್ತೀರಾ? ಹಾಕ್ತೀನಿ. ಸರಿ. ಎಷ್ಟು ಖಾರಕ್ಕೆ ಬೇಕೋ ಅದು? ಎಷ್ಟು ಖಾರಕ್ಕೆ ಇದಾಗುತ್ತೆ. ಓಕೆ. ಸೊ ಇದಿವಾಗ ಏನಿದು ಮಸಾಲೆ ದೋಸೆ ಅಂದ್ರೆ ನಮ್ಗೆಲ್ರಿಗೂ ಬೇರೆನೇ ಒಂದು ಚಿತ್ರಣ ಬರುತ್ತೆ. ಆ ಥರನ ಇದು ಯಾವ ಥರ? ಬೇರೆ ಥರ ಮಸಾಲೆ ದೋಸೆ ಅಂದ್ರೆ ಪಲ್ಯ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದಲ್ಲ ಇದು? ಇಲ್ಲ, ಇದೊಂದು ಬೇರೆ ರೀತಿಯ, ಬೇರೆ ರೀತಿ ರುಚಿಯಾಗೂ ಇರುತ್ತೆ. ಮಕ್ಕಳು ಎಲ್ಲರಿಗೂ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ಲ, ಕಾಯಿ ತುರಿ, ಇದೆಲ್ಲ ತುಂಬಾ ರುಚಿಯಾಗೂ ಇರುತ್ತೆ. ಓಕೆ, ಸರಿ. ಈಗ ಮೆಣಸಿನಕಾಯಿ, ಹಸಿಮೆಣಸು ಹಾಕಿದ್ರಿ, ಮತ್ತೇನು ಹಾಕೋದು? 3 ಪೀಸ್ ಹಾಕೊಂಡಿದೀನಿ. ಸರಿ. ಮತ್ತೆ ಇದು ಈರುಳ್ಳಿ ಹಾಕೊಂತೀನಿ. ಓಕೆ. ಸೊ ಎಲ್ಲ ಹಸಿನೇ ಹಾಕೋದಾ? ಹಸಿನೇ ರುಬ್ಕೊಳಕ್ಕೆ ಹಸಿ ಹಾಕೊಳ್ಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ. ಸೊ ರವೆ ಎಷ್ಟು ತಗೊಂಡಿದ್ದೀರಾ ಇದರಲ್ಲಿ ಇವಾಗ? ಅದು ಒಂದು ಕಪ್ಪು. ಒಂದು ಮೀಡಿಯಂ ಸೈಜ್ ಕಪ್ಪಿಗೆ. ಸೊ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಒಂದು ಅರ್ಧ ಕಪ್ ತಗೊಂಡ್ರಿ ಅಲ್ವಾ? ಸೊಪ್ಪು ಮತ್ತೆ ಈರುಳ್ಳಿ ಅರ್ಧ ಕಪ್ಪು, ಕಾಯಿ ತುರಿ ಅರ್ಧ ಕಪ್ಪು. ಅದು ಹಾಕೊಂತೀರಾ ಈಗ? ಇದ್ರ ಜೊತೆನೆ ಹಾಕೊಂಡ್ಬಿಡಿ. ಸೊ ಇದ್ರಲ್ಲಿ ಹುರಿಯೋದು ಅದು ಇದು ಏನಿಲ್ಲ? ಇಲ್ಲ. ಓಕೆ. ಮಿಕ್ಸಿಗೆ ಹಾಕೊಡ್ಲಾ? ಒಂಥರ ಇವಾಗ ಕಾಯಿ ಎಲ್ಲ ಹಾಕಿದಿರಾ, ಚಟ್ನಿ ತರ. ಸ್ವಲ್ಪ ನೀರು ಹಾಕೊಂಡು ಹಾಕ್ಬೇಕಾ? ನೀರು ಸಾಕಾ? ಸಾಕು. ಸೊ ಇದೊಂಥರ ನುಣ್ಣಗಾಗ್ಬೇಕಲ್ವಾ ಚಟ್ನಿ? ಸಾಕಾ? ಒಂಥರ ಹಸಿರು ಚಟ್ನಿ ತರ ಆಗಿದೆ. ಈಗ ಏನ್ ಮಾಡೋದು? ಈಗ ಅದಕ್ಕೆ ರವೆ ಮಿಕ್ಸ್ ಮಾಡ್ಕೊಂಡು. ಹೌದಾ? ಓಕೆ. ಇದಿವಾಗ ಇದ್ರಲ್ಲಿ ಇಷ್ಟು ರವೆ ಹಾಕೋಬೇಕಾ? ಅಷ್ಟು ರವೆ ಹಾಕೊಳ್ಳೋಣ. ಸರಿ. ಇದು ಬೇಡ, ಇನ್ನೊಂದು ಮಿಕ್ಸಿ ಜಾರ್ ಕೊಡ್ತೀನಿ. ತುಂಬಾ ರವೆ ಇದೆಯಲ್ವಾ? ಸೊ ಅದಕ್ಕೆ ಈ ರವೆ ನೆನ್ಸಿದೀರಲ್ಲ, ಆದ್ರೂ ಇದನ್ನ ಇದು ಮಾಡ್ಕೊಂಡ್ರೆ ಒಂದು ರೌಂಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸರಿ. ಯೂಶಲಿ ನನಗೆ ಗೊತ್ತಿರೋದು ರವೆ ದೋಸೆಗೆ ರವೆನ ಮಿಕ್ಸಿಗೆ ಹಾಕೋಲ್ಲ ಅಂತ ಅನ್ಕೊಂಡಿದ್ದೆ. ಇದು ಒಂದ್ಸಲ ಹೊಂದ್ಕೋಬೇಕು ಅಂದ್ಬಿಟ್ಟು ಎಲ್ಲದೂ ಮಸಾಲೆ ಐಟಮ್ಸ್ ಎಲ್ಲ ಇದಕ್ಕೆ ಇದಾಗಬೇಕಲ್ಲ, ಅದರಿಂದ ಎಲ್ಲ ಒಂದಕ್ಕೊಂದು ಕೂಡ್ಕೊಳ್ಬೇಕು. ದೋಸೆ ತರ ನೀಟಾಗಿ ಬರುತ್ತೆ. ಸೊ ಇದನ್ನು ಅದಕ್ಕೆ ಹಾಕೋಬೇಕಾ? ಹೌದು. ಸರಿ, ಇದು ಹಾಕೊಂಡ್ಬಿಡಿ ಹಾಗಾದ್ರೆ. ಇದೊಂಥರ ಚಟ್ನಿನೂ ದೋಸೆಗೆ ಹಾಕೊಂಡಂಗೆ ಅಲ್ವಾ? ಸೊ ಚಟ್ನಿಯ ಆಕ್ಚುಲಿ ಅದು ಓಪನ್ ಮಾಡಿದಾಗ ಅದೇ ಚಟ್ನಿದೇ ಪರಿಮಳ ಬಂತು. ಸೊ ಇದು ಒಂದ್ಸತಿ ಮಿಕ್ಸಿಗೆ ಮಾಡ್ಕೊಂಡ್ಬಿಡ್ಲಾ? ಸಾಕಾ? ಒಂದ್ಸತಿ ಎಲ್ಲ ಹೊಂದ್ಕೊಂಡ್ಬಿಟ್ಟಿದೆ. ಸಾಕಾಗತ್ತಲ್ವಾ? ಬೌಲ್ ಕೊಡಿ ಮೇಡಮ್. ಓಕೆ. ಸೊ ಇದನ್ನ ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋದಾ? ಸರಿ. ಇದು ನೀವು ಹೇಳಿದಾಗೆ ಸ್ವಲ್ಪ ಬೇರೆ ಥರನೇ ಇದೆ. ರವೆ ದೋಸೆ ಅಂದರೆ ಅದಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ತಾರೆ ರವೆಗೆ. ಇದು ಎಲ್ಲ ಮಿಕ್ಸಿಗೆ ಹಾಕೊಂಡು ಎಲ್ಲ ಒಂಥರ ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹೀಗೇನು? ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ಲಿಲ್ಲ ಅಲ್ವಾ? ಸೊ ಮನೇಲೆಲ್ಲ ಅಡಿಗೆ ನಿಮ್ದೇನಾ? ಹೌದು ಮೇಡಮ್. ಮಾಡ್ತಾ ಇರ್ತಾರೆ, ಮಕ್ಕಳು ಮಾಡ್ತಾರೆ, ನಾವು ಮಾಡ್ತೀವಿ. ಅಡಿಗೆ ಮಾಡುವಷ್ಟು ದೊಡ್ಡವರ ಮಕ್ಕಳು? ಏನ್ ಮಾಡ್ತಾರೆ? ಅವರು B.Com ಮಾಡ್ತಾ ಇದ್ದಾರೆ. ಹೆಣ್ಮಕ್ಳ? ಹೆಣ್ಮಕ್ಳಿಬ್ರು ಅಡಿಗೆ ಮಾಡ್ತಾರೆ. ಎಲ್ಲ ಐಟಮ್ಸ್ ಹೊಸದಾಗಿ ಬರೋದ ಐಟಮ್ಸ್ ಎಲ್ಲ ಕಲಿತಾರೆ, ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಹೌದಾ? ಓಕೆ. ಸೊ ಇದನ್ನೇನು ಮಿಕ್ಸ್ ಮಾಡ್ಕೊಂತೀರಾ? ಉಪ್ಪು ಹಾಕಿದ್ದೀರಾ? ಸ್ವಲ್ಪ ನೀರು ಬೇಕು. ಅದು ದೋಸೆ ತರ ಕನ್ಸಿಸ್ಟೆನ್ಸಿ ಹದ ನೋಡ್ಕೋಬೇಕಾಗತ್ತಲ್ವಾ? ಸೊ ಇದು ಮಾಡ್ತಾ ಇರ್ತೀರಾ ದೋಸೆಗಳೆಲ್ಲ? ವೆರೈಟಿ ದೋಸೆ ಎಲ್ಲ? ಇನ್ನೇನು ದೋಸೆ ಮಾಡ್ತೀರಾ?
ಮಾಡ್ತಾ ಇರ್ತೀವಿ. ಮಾಮೂಲಿ ಮಸಾಲೆ ದೋಸೆ ಅಂದರೆ ಸೊಪ್ಪು ಐಟಮ್ಸ್ ಅಲ್ಲಿ ನಾನು ದೋಸೆ ಜಾಸ್ತಿ ಮಾಡ್ತೀನಿ. ಸೊಪ್ಪು ಐಟಮ್ಸ್ ಆದ್ರೆ ಎಲ್ಲ ಆರೋಗ್ಯಕ್ಕೆ ಒಳ್ಳೇದು ಎಲ್ಲ ತರ ಅಂತ ನಾನು ಮೆಂತ್ಯ ಸೊಪ್ಪು ದೋಸೆನೂ ಮಾಡ್ತೀನಿ, ಸಬ್ಬಸ್ಗೆ ಸೊಪ್ಪು ದೋಸೆನೂ ಮಾಡ್ತೀನಿ. ಅಂದ್ರೆ ಇದೇ ತರ ಸೊಪ್ಪು ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಐಟಮ್ಸ್ ಇರುತ್ತೆ ಹಾಕೊಳ್ಳುವಾಗ ಒಂದೊಂದು ಸಾಮಾನು ಇದಿರುತ್ತೆ. ಇವಾಗ ಇದನ್ನ ಫುಲ್ಲು ಇದು ಮಾಡ್ಕೊಂಡು ಈಗೇನ್ ಮಾಡೋದು? ಇದು ಹಿಟ್ಟು ಇವಾಗ ರೆಡಿ ಆಯ್ತು ಅಲ್ವಾ? ಹಿಟ್ಟು ರೆಡಿ ಇದೆ ಇವಾಗ. ಓಕೆ, ಅದು ಸ್ವಲ್ಪ ಬ್ಲೆಂಡ್ ಆಗಿದೆ. ಇದೊಂಚೂರು ನೆನೆದ್ರೆ ಚೆನ್ನಾಗಿರುತ್ತಾ? ಸ್ವಲ್ಪ ನೆನಿಬೇಕಾ? 10 ನಿಮಿಷದಿಂದ ನೆನೆದ್ರೆ ರವೆ ಮಸಾಲೆ ದೋಸೆ ಚೆನ್ನಾಗಿ ಬರುತ್ತೆ. ಓಕೆ ಸರಿ, ಹಾಗಾದ್ರೆ ನೆನಿಲಿ. ಈಗ ರವಾ ಮಸಾಲೆ ದೋಸೆಗೆ ಹಿಟ್ಟು ನೆನೀತಾ ಇದೆ ಅಲ್ವಾ? ನೀವು ಮತ್ತೆ ಬಿಸಿ ಬಿಸಿ ದೋಸೆ ಮಾಡಿ ಫಸ್ಟ್ ಅದಕ್ಕೆ ಈರುಳ್ಳಿ ಗೊಜ್ಜು ಮಾಡ್ತೀನಿ ಅಂದ್ರಲ್ವಾ? ಗೊಜ್ಜು ಮಾಡ್ಕೊಳ್ಳೋಣ. ಓಕೆ, ಏನೆಲ್ಲ ಇದಕ್ಕೆ ಸಾಮಗ್ರಿಗಳು ಬೇಕು ಗೊಜ್ಜಿಗೆ? ಈರುಳ್ಳಿ ಬೇಕು, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಹುಣಸೆ ರಸ ಮತ್ತೆ ಸಾಂಬಾರ್ ಪುಡಿ. ಸೊ ಶುರು ಮಾಡೋಣ ಅಲ್ಲ? ಏನ್ ಬೇಕು ಇವಾಗ? ನನಗೆ ಒಂದು ಬಾಣಲೆ ರೆಡಿ ಇದೆ. ಗ್ಯಾಸ್ ಹಚ್ಕೊಂಬಿಡಿ. ಗ್ಯಾಸ್. ಎಣ್ಣೆ ಬೇಕಾ? ಫಸ್ಟ್ ಎಣ್ಣೆ ಹಾಕೊಳ್ಳೋಣ. ಒಂದು 2 ಸ್ಪೂನ್ 3 ಸ್ಪೂನಿಂದ ತಗೋಣ. ಎಣ್ಣೆ ಜಾಸ್ತಿ ಹಾಕೊಳ್ಳೋರು ಹಾಕೋಬಹುದು, ಎಣ್ಣೆ ಕಡಿಮೆ ಹಾಕೊಳ್ಳೋರು. ಎಣ್ಣೆ ಬಿಸಿ ಆದ್ಮೇಲೆ ಒಗ್ಗರಣೆನಾ? ಸಾಸಿವೆ ತಗೊಳ್ಳೋಣ. ಮತ್ತೆ ನೀವು ಒಂದ್ಸಲಿ ಆಲ್ರೆಡಿ ಬಂದಿದ್ದೀರಾ ಖಾನಾವಳಿಗೆ ಅಲ್ವಾ? ಏನ್ ಅಡಿಗೆ ಮಾಡಿದ್ರಿ ಹೇಳಿ? ಒಂದ್ಸರಿ ಬಂದಿದ್ದೆ. ಅವಾಗ ನಾನು ಸಬ್ಬಸ್ಗೆ ಸೊಪ್ಪು ಚಿತ್ರಾನ್ನ ಮಾಡಿದ್ದೆ. ಚೆನ್ನಾಗಿತ್ತು ರುಚಿ. ನೀವು ಚಿತ್ರಾನ್ನ ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಇತ್ತು ಮಾಡಿದ. ನನಗೆ ತುಂಬಾ ಇಷ್ಟ ಇತ್ತು. ಟಿವಿ ನೋಡುವಾಗೆಲ್ಲ ನಾನು ಹೋಗಿ ಮಾಡಬೇಕು, ಹೊಸ ರುಚಿ ಏನಾದರೂ ಒಂದು ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು. ಆವಾಗ ಬಸವ ಟಿವಿಯವರು ನನಗೆ ಒಂದು ಕಾರ್ಯಕ್ರಮಕ್ಕೆ ಚಾನ್ಸ್ ಕೊಟ್ಟರು. ಆದ್ದರಿಂದ ನಾನು ಬಂದು ಆವಾಗ ಮಾಡಿದೆ. ಮತ್ತು ನಾವು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ನಾನು ಇನ್ನೂ ಒಂದ್ಸರಿ ರುಚಿಗೆ ಮಾಡೋಣ ಅಂತ ನಮಗೂ ತುಂಬಾ ಖುಷಿ ಆಯ್ತು. 2ನೇ ಸಲ ಬಂದು ಒಂದು ಹೊಸ ರುಚಿನ ಪರಿಚಯ ಮಾಡಿಕೊಡ್ತಾ ಇದ್ದೀರಾ ನಮಗೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಸೊ ಎಲ್ಲ ರೆಸಿಪಿ ಎಲ್ಲ ಕೇಳಿದ್ರಾ? ಈರುಳ್ಳಿ 1 ಬೌಲ್ ತಗೊಂತಾ ಇದ್ದೀರಾ? 1 ಬೌಲ್. ಫ್ರೆಂಡ್ಸ್ ಎಲ್ಲ ಹೇಳಿದ್ರಾ ಚೆನ್ನಾಗಿ ಮಾಡಿದೆ? ತುಂಬಾ ಚೆನ್ನಾಗಿ ಮಾಡಿದ್ಯಾ, ನಾವು ಹೋಗ್ಬೇಕು ಅಂತ ಎಲ್ಲಾರು ಹೌದಾ? ಹೇಳ್ತಾ ಇದ್ರು ಮೇಡಮ್. ತುಂಬಾ ಸಂತೋಷ. ಮಕ್ಕಳು ಕಾಲೇಜಲ್ಲಿ ಅಮ್ಮ ಅಡುಗೆಗೆ ಇದಕ್ಕೆ ಹೋಗಿದ್ರು, ನಮ್ಮಮ್ಮನ್ನು ಕರ್ಕೊಂಡು ಹೋಗ್ಬೇಕು ನಾವು ಅಂತ ಹೇಳ್ತಾ ಇದ್ರು ಮೇಡಮ್. ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಬಸವ ಟಿವಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಓಕೆ, ನಮಗೂ ತುಂಬಾ ಖುಷಿ ಆಗಿದೆ. ಹೀಗೆ ನೀವು ಬೇರೆಯವ್ರಿಗೆಲ್ಲರಿಗೂ ಹೇಳಬೇಕು. ಅಡುಗೆ ಕಾರ್ಯಕ್ರಮದ ಜೊತೆಗೆ ಬೇರೆ ಬೇರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಸೊ ಅವ್ರಿಗೆ ಹೇಳಿ ಬಸವ ಟಿವಿ ಬಗ್ಗೆ. ಮತ್ತೆ ಅದು ಚೆನ್ನಾಗಿ ಹುರಿಬೇಕಾ? ಚೆನ್ನಾಗಿ ಫುಲ್ಲು ಹೊಂಬಣ್ಣಕ್ಕೆ ತಿರುಗಬೇಕು. ಒಂದು ಸ್ವಲ್ಪ 1-2 ನಿಮಿಷ ಹುರಿಬೇಕಾ? ಹುರಿಬೇಕು. ಚೆನ್ನಾಗಿ ಕೆಂಪು ತರ ಬರುತ್ತೆ. ಅಂದ್ರೆ ಹಸಿದು ವಾಸನೆ ಎಲ್ಲ ಹೋಗ್ಬೇಕು ಅಂತ. ಈರುಳ್ಳಿ ಹಾಗೆ ಹುರಿದ್ರೇನೆ ಚೆನ್ನಾಗಿ, ಅದು ಬೇಯಿಸಿದಾಗೆ ಆದ್ರೆ ಬ್ರೌನ್ ಕಲರ್ ಬರುತ್ತೆ. ಸ್ವಲ್ಪ ಅಲ್ಲಿವರೆಗೂ ಹುರಿಬೇಕು, ಇದನ್ನ ಮಾಡ್ಕೋಬೇಕು. ಸರಿ ಸರಿ, ಓಕೆ. ಚೆನ್ನಾಗಿ ಈರುಳ್ಳಿದು ಘಮ ಬರ್ತಾ ಇದೆ. ಇನ್ನು ಹುರಿಬೇಕಾದು? ಇವಾಗ ಆಗ್ತಾ ಇದೆ. ಆಗಿದೆ, ಹುರ್ಕೊಳ್ಳಿ. ಇವಾಗ ಹುಣಸೆ ರಸ ಹಾಕೊಳ್ಳೋಣ. ಓಕೆ, ಹುಣಸೆ ಹಣ್ಣಿನ ರಸ ತೆಗೆದಿಟ್ಬಿಟ್ಟಿದ್ದೀರಾ? ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು. ಇವಾಗ ಈರುಳ್ಳಿ ನಾವ್ ಎಷ್ಟು ತಗೋತೀವಿ ಅಷ್ಟಕ್ಕೆ 1 ಸ್ಪೂನ್ ಆದ್ರೂ ಹಾಕ್ಬೋದು. ಜಾಸ್ತಿ ಉಳಿಬೇಕು ಅನ್ನೋರು 2 ಸ್ಪೂನ್ ಹಾಕೊಂತಾರೆ. ಇನ್ನು ಉಳಿಬೇಕು ಅನ್ನೋರು ಹಾಕೋಬಹುದು. ಇಲ್ಲ ನಮ್ಗೆ ಎಷ್ಟು ಬೇಕು. ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ಸರಿ, ನೀವು 2 ಸ್ಪೂನ್ ಹಾಕೊಂಡ್ರಿ. ಮತ್ತೆ ಸಾಂಬಾರ್ ಪುಡಿದು ತಗೊಂತೀನಿ. ಇದು ಅಷ್ಟೇನೆ, ಖಾರ ಎಷ್ಟು ಬೇಕು ಅಷ್ಟು. ಖಾರ ಆದ್ರೂ ತಿನ್ನಲ್ಲ ಅಲ್ವಾ, ಆದ್ರಿಂದ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂತೀನಿ. ಸಾಂಬಾರ್ ಪುಡಿಗಳೆಲ್ಲ ಮನೆಯಲ್ಲೇ ಮಾಡ್ತೀರಾ? ಮನೆಯಲ್ಲೇ ಮಾಡ್ತೀವಿ ಮೇಡಮ್. ಸಾಂಬಾರ್ ಪುಡಿ, ಇನ್ನು ಚಟ್ನಿ ಪುಡಿ ಆಲ್ರೆಡಿ ನೀವು ಮಾಡಿದ್ದೀರಾ, ಮಾಡಿ ತೋರಿಸಿದ್ದೀರಾ? ರಸಂ ಪುಡಿ ಮತ್ತೆ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಮನೆಯಲ್ಲೇ ಎಲ್ಲ ಪುಡಿಗಳನ್ನ ಮಾಡ್ಕೊಂಡು ಅದೇ ಉಪಯೋಗ. ಅದು ಅಂಗಡಿಲಿ ಆದ್ರೆ ಪ್ಯಾಕಿಂಗ್ ಯಾವ ಜಾಸ್ತಿ ದಿನ ಆಗ್ಬಿಟ್ಟಿರುತ್ತೆ. ಕರೆಕ್ಟ್. ಮತ್ತೆ ನಿಜ ಹೇಳ್ಬೇಕಂದ್ರೆ ರುಚಿನೂ ಇರಲ್ಲ, ಏನೋ ಟೈಮ್ ಇರಲ್ಲ ಅನ್ಬಿಟ್ಟು ಕೆಲವ್ರು ತಗೋತಾರೆ. ಮತ್ತೆ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ತಿಂಡಿಗಳೆಲ್ಲ ಮಾಡ್ಕೊಡೋದ? ಇಬ್ರು ಕಾಲೇಜಿಗೆ ಹೋಗ್ತಾರೆ? 3 ಜನ? 3 ಜನ. ಮಗ ಇಂಜಿನಿಯರ್. 3 ಜನ ಮಕ್ಕಳು ಅಂದ್ರಲ್ಲ. ಓಕೆ, 3 ಜನಕ್ಕೂ ಬಾಕ್ಸ್ ರೆಡಿ ಮಾಡಬೇಕು. ಸರಿ, ಹಾಕೊಳ್ಳಿ. 1/4 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸೊ 3 ಜನಕ್ಕೂ ಬಾಕ್ಸ್ ರೆಡಿ ಮಾಡ್ಬೇಕಾ ಬೆಳಿಗ್ಗೆ? ಮೇಡಮ್.
ಸೊ ಹಾಗಾಗಿ ಹೊಸ ಹೊಸ ರುಚಿ ಮಾಡ್ತಾ ಇರ್ಬೇಕು. ಒಂದ್ ಸ್ವಲ್ಪ ಇವಾಗ ಇದಕ್ಕೆ ಇದಿರುತ್ತಲ್ಲ ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ. ಹೌದಾ? ಅದು ಒಂದ್ 5 ನಿಮಿಷ ಓಕೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಒಂದ್ ಸ್ವಲ್ಪ ಬೇಯಬೇಕಲ್ವಾ, ಅದು ಹಸಿ ಇರೋ ಥರ ಇರುತ್ತಲ್ವಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಇದೆಲ್ಲಿ ಗೊಜ್ಜುಗಳು ಯಾವ ಕಡೆದಿದು ಈ ತರ? ಯಾಕಂದ್ರೆ ಚಟ್ನಿಗಳೆಲ್ಲ ಮಾಡ್ತಾರೆ, ಗೊಜ್ಜು ಮೈಸೂರಲ್ಲೂ ಮಾಡ್ತಾರೆ ಮೇಡಮ್ ಜಾಸ್ತಿ. ಹೌದಾ? ಚಟ್ನಿ ಪುಡಿಗಳೆಲ್ಲ ಜಾಸ್ತಿ ಮಾಡೋದು ಕೇರಳದ ಕಡೆ ಜಾಸ್ತಿ. ಇದು ಗೊಜ್ಜು ತರ ಬೇರೆ ಇನ್ಯಾವುದು ತರಕಾರಿ ಗೊಜ್ಜುಗಳೆಲ್ಲ ಮಾಡ್ತೀರಾ ಮನೇಲಿ? ತರಕಾರಿ ಎಲ್ಲಾ ತರದ ತರಕಾರಿನೂ ಹಾಕ್ಬಿಟ್ಟು ಮಾಡ್ತೀವಿ. ಅಥವಾ ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ಲ, ಅದೆಲ್ಲ ಗೊಜ್ಜು ಚೆನ್ನಾಗಿರುತ್ತೆ. ಓಕೆ ಓಕೆ. ಅದನ್ನು ಈರುಳ್ಳಿ ಹಾಕ್ಬಿಟ್ಟು ದಪ್ಪ ಮೆಣಸಿನ್ಕಾಯಿ ಅಂದ್ರಲ್ಲ, ಮಿಕ್ಸಿಲೆಲ್ಲ ರುಬ್ಕೊಂಡು ಮಾಡೋ ತರನು ಇದೆ ಐಟಮ್ಸ್. ಅದರಲ್ಲೂ 4-5 ಐಟಮ್ಸ್ ಇದೆ ದಪ್ಪ ಮೆಣಸಿನ್ಕಾಯಿಲಿ. ದಪ್ಪ ಮೆಣಸಿನ್ಕಾಯಿಲಿ ರೈಸ್ ಮಾಡ್ಕೊಂಡ್ರು ಅದೂ ಇರುತ್ತೆ. ಆಯ್ತಲ್ಲ, ಎಲ್ಲ ಸಾಮಗ್ರಿ ಆಯ್ತು, ಎಲ್ಲ ಹಾಕಿದೀವಿ. ಇದೆಲ್ಲ ಹೊಂದ್ಕೊಂಡಿದೆ ಇವಾಗ. ಅದಕ್ಕೆ ಒಂದು ಮುಚ್ಚಳ ಕೊಡಿ. ಓಕೆ ಓಕೆ, ಸರಿ. ಸೊ ಆಕ್ಚುಲಿ ಈಗ ಎಲ್ಲ ಆಗ್ಬಿಟ್ಟಿದೆ ಅಲ್ವಾ? ಎಲ್ಲ ಆಗ್ಬಿಟ್ಟಿದೆ, ಎಲ್ಲ ಆಗಿದೆ. ಇನ್ನು ಚೂರು ಬೇಯಿಸಿ ತಣ್ಣಗಾಗ್ಬೇಕು ಅಷ್ಟೇ. ಈಗ ಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸರಿ, ಗ್ಯಾಸ್ ಆಫ್ ಮಾಡಿ ಇದನ್ನ ಎತ್ತಿ ಆ ಕಡೆ ಇಟ್ಕೊಂಡು ಇವಾಗ ದೋಸೆದು. ಓಕೆ ಸರಿ, ಅದು ಸ್ವಲ್ಪ ತಣ್ಣಗಾಗ್ಲಿ. ಓಕೆ. ಈಗ ಹಿಟ್ಟು ನೆಂದಿದೆ ಅಲ್ವಾ? ನೆಂದಿದೆ ಮೇಡಮ್, ಚೆನ್ನಾಗಿ ನೆಂದಿದೆ. ಇನ್ನೇನು ದೋಸೆನೆ ಮಾಡೋದಾ? ದೋಸೆನೆ ಮಾಡೋಣ ಇವಾಗ. ಓಕೆ, ನಾನು ಗ್ಯಾಸ್ ಹಚ್ಕೋತೀನಿ. ತವಾ ಕೊಡಿ. ಇದಿವಾಗ ಇದೇ ರವೆ ಮಸಾಲೆ ಹಾಕಿದ್ರಲ್ಲ, ಹಾಗೆ ಇನ್ನೇ ಅದು ರವಾ ದೋಸೆ ಅಂತ ಬೇರೆ ಮಾಡ್ತಾರೆ, ಅದು ಮಾಡ್ತೀರಾ ಮನೆಯಲ್ಲಿ? ರವೆದು ಮಾಮೂಲಿ ಚಿರೋಟಿ ರವೆಯಲ್ಲಿ ಏನು ಹಾಕ್ತೇನೆ ದೋಸೆಗೆ ಮಾಡ್ಕೊಳ್ಬೋದು. ಓಕೆ. ಅದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಹಾಕಿನೂ ಮಾಡ್ಬೋದು. ಸೊಪ್ಪುಗಳದ್ದು ಬೇಕು ಅಂದರೆ ಬೇರೆ ಬೇರೆ ಐಟಮ್ಸ್ ಸೊಪ್ಪುಗಳು ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಹಿಂಗೆ ಒಂದ್ಸರಿ ಎಲ್ಲನೂ ತಿರ್ಸ್ಕೊಂಡು ಇವಾಗ ಇದು ಕಾದಿದೆಯಾ ಅಂತ ನೋಡಿಕೊಂಡು ಹಾಕೊಳ್ಳೋಣ. ಇದಿವಾಗ ಚಿರೋಟಿ ರವೆ ತಗೊಂಡಿದ್ದೀರಾ? ರೆಗ್ಯುಲರ್ ರವೆ ಆಗೋದಿಲ್ಲ? ರೆಗ್ಯುಲರ್ ರವೆ ಆದ್ರೆ ಉಪ್ಪಿಟ್ಟು ರವೆ, ಬಾಂಬೆ ರವೆ ಇಲ್ಲ, ಉಪ್ಪಿಟ್ಟು ರವೆ ಎಲ್ಲ ಆಗಲ್ಲ. ದೋಸೆ ಐಟಮ್ ಬರಲ್ಲ, ಒಂಥರ ಇದಕ್ಕೆಲ್ಲ ಕಚ್ಕೊಂಡ್ ಬಿಡುತ್ತೆ, ಅದು ಅಂಟುತ್ತೆ. ಇದಾದ್ರೆ ದೋಸೆ ತರನೇ ಇರುತ್ತೆ, ರವೆನೂ ಸ್ಮೂತ್ ಆಗಿರುತ್ತಲ್ಲ, ಅದು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿರೋಟಿ ರವೆ ಪ್ರತಿಯೊಂದಕ್ಕೂ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ. ಎಣ್ಣೆ ನಮಗೆ ಬೇಕು ಅಂದರೆ ಹಾಕೊಳ್ಳೋಣ, ಇಲ್ಲ ಬೇಡ ಅಂದರೆ ಒಂದು ಚೂರು ಹಾಕೊಳ್ಳೋಣ ಅಷ್ಟೇ. ನೀವು ಸ್ವಲ್ಪ ಎಣ್ಣೆ ಜಾಸ್ತಿನೇ ಉಪಯೋಗಿಸ್ತೀರಾ? ನಾನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ. ಒಂದು ಸ್ಪೂನ್ ಆಗಿದೆಯಾ ಅಂತ ನೋಡಿಕೊಂಡು. ಏನೋ ಒಂಥರ ಪೂರಿ ತರ ಉಪ್ತಾ ಇದೆ ದೋಸೆ ಅಲ್ವಾ? ಅದು ಸ್ವಲ್ಪ ಸ್ಮೂತ್ನೆಸ್. ಒಬ್ರು ಸೋಡಾ ಹಾಕೊಂತಾರೆ, ಅದನ್ನ ಹಾಕಬಾರ್ದು, ಆರೋಗ್ಯಕ್ಕೂ ಚೆನ್ನಾಗಿರಲ್ಲ. ಇದಕ್ಕೆ ರವೆಗೆ ಕಾಳುಗಳ ಐಟಮ್ಸ್ ದೋಸೆಗೂ ಹಾಕೋಬಹುದು. ಹೆಸರು ಕಾಳು ಹಾಕೋಬಹುದು, ಹುರುಳಿ ಮೊಳಕೆ ಕಾಳುಗಳು ಇರುತ್ತಲ್ಲ ಎಲ್ಲ. ಅಂದ್ರೆ ಅದನ್ನ ರುಬ್ಬುವಾಗನೇ ಹಾಕೋದಾ? ರುಬ್ಬುವಾಗಲೇ ನೆನೆಸುವಾಗಲೇ ಹಾಕೊಳ್ಬೇಕು. ಇದು ಆಗಿದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಕಾಳೆಲ್ಲ ಏನಾದ್ರು ಸಾಂಬಾರು ಅಥವಾ ಏನಾದ್ರು ಮಾಡಿದಾಗ ತೆಗ್ದಿಡುವಂತ ಒಂದು ಇದಿರಲ್ಲ, ಇದ್ರಲ್ಲೇ ಇದ್ರೆ ನೀವು ಎತ್ತಿ ಇಟ್ಕೊಳ್ಳೋ, ಅಂದ್ರೆ ನಾನು ಹೇಳಿದ್ದು ಎತ್ತಿ ಇಟ್ಕೊಳ್ಳೋ ಬದಲು ಇದಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಒಂಥರ ಗ್ರೀನ್ ತರ ಮಕ್ಕಳಿಗೆ ಒಂದು ಹೊಸ ಐಟಮ್ ತರ ಇರುತ್ತೆ. ಹೌದು ಹೌದು. ಕೆಲವೊಂದ್ಸತಿ ಕಲರ್ ನೋಡಿನೇ ಮಕ್ಕಳು ಏನೋ ಒಂದು ಕಲರ್ ಚೆನ್ನಾಗಿದೆ ಅಂದ್ಬಿಟ್ರೆ ತಿಂತಾರೆ. ನೋಡಕ್ಕೂ ಚೆನ್ನಾಗಿರ್ಬೇಕು. ಇವಾಗ ಎಲ್ಲಾ ಕಡೆನೂ ಹಂಗೆ, ದೊಡ್ಡವರು ಅಷ್ಟೇ, ನೋಡಕ್ ಚೆನ್ನಾಗಿದ್ರೆ ಆಯ್ತು ತಿನ್ನೋಣ ಅಂತ ಒಂದು ಆಸೆ ಆಗುತ್ತೆ. ಇನ್ನೆರಡು ಕಡೆ ಚೆನ್ನಾಗಿ ಕಾಯ್ಬೇಕಲ್ವಾ? ಇದಿವಾಗ ಬಾಕ್ಸಿಗೆಲ್ಲ ಕೊಡ್ತೀರಾ? ಅಂದ್ರೆ ತಣ್ಣಗಾದ್ಮೇಲೆ ರುಚಿ ಇರುತ್ತಾ? ರುಚಿ ಇರುತ್ತೆ ಮೇಡಮ್, ಚೆನ್ನಾಗಿರುತ್ತೆ. ಕೆಲವೊಂದು ದೋಸೆಗಳು ಏನಂದ್ರೆ ಫ್ರೆಶ್ ಮಾತ್ರ, ಅಂದ್ರೆ ಈಗ ಬಿಸಿ ಬಿಸಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ಇದು ಪರವಾಗಿಲ್ಲ, ಸಾಫ್ಟ್ ಇರುತ್ತಾ? ಚೆನ್ನಾಗಿರುತ್ತೆ. ಸಂಜೆವರೆಗೂ ಮಡಗು ತಿಂದ್ರೂ ಚೆನ್ನಾಗಿರುತ್ತೆ. ಓಕೆ. ತಣ್ಣಗಾದ್ರೂ ಆ ಸ್ಮೂತ್ನೆಸ್ ಬೇಕಲ್ವಾ? ಇರುತ್ತೆ. ಇವಾಗ ಇದು ಕೊತ್ತಂಬರಿ ಸೊಪ್ಪು ಹಾಕಿದೀವಿ. ಇದಕ್ಕೆ ಸೊಪ್ಪುಗಳದ್ದು ಪಾಲಕ್ ಸೊಪ್ಪು ಹಾಕೊಂಡು ಮಾಡ್ಕೊಬೋದು, ಅದು ಇದಿರುತ್ತೆ. ಮೆಂತ್ಯ ಸೊಪ್ಪು ಹಾಕೊಳ್ಬೋದು, ಸಬ್ಬಸ್ಗೆ ಹಾಕೊಳ್ಬೋದು, ಯಾವ್ದಾದ್ರು ಆರೋಗ್ಯವಾಗಿರುತ್ತಲ್ಲ ಅಂತ. ಕರೆಕ್ಟ್. ಆರೋಗ್ಯನೇ ಇವಾಗ ಇತ್ತೀಚಿನ ದಿನ ಸ್ವಲ್ಪ ಎಲ್ರಿಗೂ ಅದೊಂದು ಬಂದಿದೆ. ಮುಂಚೆಲ್ಲ ಅಷ್ಟು ಯೋಚನೆ ಮಾಡ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಹಾಗೆ ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ಅವಾಗ ಇಂಥದ್ದೆಲ್ಲ ಆರೋಗ್ಯ ಇದ್ರೇನೆ ಜೀವನ, ಏನಾದ್ರೂ ಮಾಡೋದಕ್ಕಾಗದಲ್ವಾ? ಆಯ್ತಾ ಅದು? ಮೇಡಮ್
ಯಾವಾಗ್ಲೂ ಈ ಬಿಳಿ ದೋಸೆ ನೋಡಿದವ್ರಿಗೆ ಇವಾಗ ಮಕ್ಕಳಿಗೆ ಒಂದು ಕಲರೇ ಒಂದು ಮೇನ್ ಆಗಿ ಅಟ್ರಾಕ್ಷನ್. ನೋಡಿದ ತಕ್ಷಣ ಓ ಇವತ್ತೇನೋ ಸ್ಪೆಷಲ್ ಆಗಿ ಅಮ್ಮ ಹಸಿರು ದೋಸೆ ಮಾಡಿದ್ದಾರೆ. ಹಸಿರು ದೋಸೆ ಒಟ್ಟಲ್ಲಿ ಎಲ್ಲ ಒಂದೊಂದು ಸೊಪ್ಪಾಕಿ ಒಂದೊಂದು ದಿನ ಅದು ಮಾಡ್ಬೋದು. ಇದಕ್ಕೆ ನಾನು ಈರುಳ್ಳಿ ಗೊಜ್ಜು ಮಾಡಿ ಇಟ್ಟಿದ್ದೀನಿ. ಓಕೆ, ಈರುಳ್ಳಿ ಗೊಜ್ಜು ಮಾಡಿಟ್ಟಿದ್ದೀರಾ. ಮಾಮೂಲಿ ಈರುಳ್ಳಿ ಗೊಜ್ಜಾದ್ರೆ ಇಟ್ಕೊಂಡ್ರೆ ಚೆನ್ನಾಗಿ ಅದಕ್ಕೆ ಈ ತರನೇ ಕಾಂಬಿನೇಷನ್ ಮನೇಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವಿಭೂತಿ ಕೊಡಿ. ಸೊ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ರವೆ ಮಸಾಲೆ ದೋಸೆ ಮತ್ತು ಈರುಳ್ಳಿ ಗೊಜ್ಜು ಮಾಡಿದ್ದೀನಿ, ಹೇಗಿದೆ ಅಂತ ತಿಂದು ನೋಡ್ಬಿಟ್ಟು. ಓಕೆ, ಕಲರೇ ನನಗೇನೋ ಒಂಥರ ವಿಭಿನ್ನವಾಗಿ ಕಾಣ್ತಾ ಇದೆ. ಯಾವಾಗಲೂ ಬಿಳಿ ದೋಸೆನೇ ಹೆಚ್ಚಾಗಿ ನೋಡಿ ಹಸಿರು ಮತ್ತು ಬಿಸಿ ಬಿಸಿ ಮಾಡಿದ್ದೀರಾ. ಗೊಜ್ಜು ತಣ್ಣಗಾದ್ರೂ ಪರವಾಗಿಲ್ಲ ಮೇಡಮ್ ಅಲ್ವಾ? ದೋಸೆ ಬಿಸಿ ಬಿಸಿ ಇದೆ. ಇರಬೇಕು. ಒಂಥರ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಇದು. ಈ ಥರ ಯಾವಾಗಲೂ ಆ ದೋಸೆಗೆ ಚಟ್ನಿ ತಿನ್ನೋದು, ಈ ಥರ ಗೊಜ್ಜು ಅಂತೂ ನಾನು ತಿಂದೇ ಇಲ್ಲ. ಚಟ್ನಿ ಅಂದ್ರೆ ಯಾವಾಗಲೂ ಚಟ್ನಿ ಬೇಜಾರು ಅಂತ ಹೇಳ್ತಾರೆ ಅಂದ್ಬಿಟ್ಟು ಎರಡೂ ಭಾಳ ರುಚಿಯಾಗಿದೆ. ನನಗನ್ಸುತ್ತೆ ಈ ದೋಸೆ ಹಾಗೇನು ತಿನ್ಬೋದು. ಒಂಥರ ಚಟ್ನಿನೂ ಎಲ್ಲ ಹಾಕ್ಬಿಟ್ಟಿದ್ದೀರಲ್ವಾ, ಒಂದು ತುಪ್ಪ ಹಾಕೊಂಡ್ಬಿಟ್ರೆ ಗೊಜ್ಜು ಮಾಡೋಕೆ ಟೈಮ್ ಇಲ್ಲ ಅಂದವರು ಹಾಗೇನೆ ದೋಸೆ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಂಬಾ ರುಚಿಯಾಗಿದೆ. ಇದನ್ನ ನನ್ಗನ್ಸುತ್ತೆ ಅನ್ನಕ್ಕೂ ಎಲ್ಲ ಹಾಕೋಬಹುದು ಅಲ್ವಾ? ಮುದ್ದೆ ತಿನ್ಬೋದು, ಅನ್ನಕ್ಕೆ ಚಪಾತಿ ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಎರಡೂ ತುಂಬಾ ರುಚಿಯಾಗಿದೆ. ಮನೆಯಲ್ಲಿ ಖಂಡಿತ ಎಲ್ಲರೂ ಇದನ್ನ ಟ್ರೈ ಮಾಡಿ ಸವಿಬೋದು, ಅಷ್ಟು ರುಚಿಯಾಗಿದೆ. ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿಯನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ರವಾ ಮಸಾಲ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ ತುರಿ, ಉಪ್ಪು. ರವಾ ಮಸಾಲ ದೋಸೆ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಮತ್ತೆ ಮಿಕ್ಸಿ ಜಾರಿಗೆ ನೆನೆಸಿದ ರವೆ, ರುಬ್ಬಿದ ಮಿಶ್ರಣ ಹಾಕಿ ರುಬ್ಬಿ ಬೌಲ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ನೆನೆಯಲು ಬಿಡಿ. ನಂತರ ಕಾದ ತವಾದಲ್ಲಿ ಬೇಯಿಸಿದರೆ ರುಚಿಯಾದ ರವಾ ಮಸಾಲ ದೋಸೆ ಸವಿಯಲು ಸಿದ್ಧ. ಈರುಳ್ಳಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಹುಣಸೆ ರಸ, ಸಾಂಬಾರ್ ಪುಡಿ. ಈರುಳ್ಳಿ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹುಣಸೆ ರಸ, ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ರುಚಿಯಾದ ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.